ತಿಮ್ಮಾರೋಡಿ ಅವರೇ ನೀವೀಗ ಒಂದು ಮಾತು ಹೇಳಿದ್ರಿ, ನಿಮ್ಮಲ್ಲಿ ದಾಖಲೆ ಇದೆ ಯಾವ ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಸೌಜನ್ಯವನ್ನು ಅತ್ಯಾಚಾರ ಮಾಡಿದ್ದಾರೆ ಅಂತ. ಹೌದು, ನಿಮ್ಮ ಹತ್ರ ದಾಖಲೆ ಇದೆನಾ? ನೀವು ಸಾಕ್ಷಿ ಬಂದು ನಿಲ್ತಾರೆ, ಸರ್ಕಾರ ಒಪ್ಪಿಕೊಳ್ಳಿ, ಪ್ರೊಟೆಕ್ಷನ್ ಕೊಡ್ತಾನೆ ಅವರು. ಅಲ್ಲ, ನೀವು ಆಗ ನನ್ನ ಹತ್ರ 1 hour ಮುಂಚೆ ಡಿಸ್ಕಷನ್ ಅಲ್ಲಿ ಹೇಳಿದ್ರಿ ನನ್ನ ಹತ್ರ ಅಲ್ಲಲ್ಲ ಹೇಳಿಕೆಗಳು ಬಿಟ್ಟು ಬೇರೆ ಯಾವ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಹೇಳಿದ್ರಿ. ಬಾಯಲ್ಲಿ ಮಾತಾಡುವುದು ಆಗುದಿಲ್ಲಲ್ಲ, ದಾಖಲೆ ಬೇಕಲ್ಲ ನಿಮ್ಗೆ. ಹೌದು, ದಾಖಲೆ ತಂದಿರ್ತೇನೆ ನಿಮ್ಮ ಮುಂದೆ ಲೈವ್ ಆಗಿ. ಯಾವ ದಾಖಲೆ ಇದೆ ನಿಮ್ಮಲ್ಲಿ? ತಂದಿರ್ತೇವೆ. ಅಲ್ಲ, ಯಾವ ದಾಖಲೆ ಇದೆ? ಯಾವುದಿದೆ? ಈಗ ಸೌಜನ್ಯನ ಎತ್ಕೊಂಡು ಹೋಗುವುದಿದೆ, ಕಣ್ಣಲ್ಲಿ ನೋಡಿದವರಿದ್ದಾರೆ. ಎತ್ಕೊಂಡು ಹೋಗುವ ದಾಖಲೆ ವಿಡಿಯೋ ಇದೆನಾ? ಏನಿದೆ? ಅಲ್ಲಲ್ಲ, ಎತ್ಕೊಂಡು ಹೋಗುವುದನ್ನು, ಹುಡುಗಿಯನ್ನು ಎತ್ಕೊಂಡು ಹೋಗಿದ್ದನ್ನು ನೋಡಿದವರಿದ್ದಾರೆ. ಇಬ್ರು ಇದ್ದಾರೆ. ಹೌದು, ಅದರಲ್ಲಿ ಒಬ್ಬನನ್ನು ಕೊಲೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಬ್ಬನನ್ನು ಕೊಲೆ ಮಾಡಿದ್ದಾರೆ. ಅಲ್ಲ, ನಾನು ಹೇಳ್ತಾ ಇರೋದು ಯಾವ ರಿಸಾರ್ಟ್ ಅಲ್ಲಿ? ಅದು ರೆಸಾರ್ಟ್ ಇದೆ, ನಾನು ನಿಮ್ಗೆ ದಾಖಲೆ ಕೊಡ್ತೇನೆ. ವಿಡಿಯೋ ಇದೆ ನನ್ನ ಹತ್ರ. ವಿಡಿಯೋ ಯಾವ್ದು ಮಾತಾಡಿದ್ರೆ ಆಗುದಿಲ್ಲ. ಅಲ್ಲಲ್ಲ, ತಿಮ್ಮಾರೋಡಿ ಅವರೇ ಯಾವ ರಿಸಾರ್ಟ್ ವಿಡಿಯೋ ಅಂದ್ರೆ ಸೌಜನ್ಯವನ್ನು ಎತ್ಕೊಂಡು ಹೋಗುವ ವಿಡಿಯೋ ಇದೆನಾ? ರಿಸಾರ್ಟ್ ಅಲ್ಲಿದ್ದ ಜನಗಳಿಗೂ ಪರಿಚಯ ಇದೆ. ಅಲ್ಲಲ್ಲ, ನನ್ನ ಕ್ವಶನ್, ಸೌಜನ್ಯವನ್ನು ಎತ್ಕೊಂಡು ಹೋಗುವ ವಿಡಿಯೋ ಇದೆನಾ ರಿಸಾರ್ಟ್ ಅಲ್ಲಿ? ಹೌದು, ಸೌಜನ್ಯಗಳನ್ನು ಎತ್ತಿಕೊಂಡು ಹೋಗುವುದನ್ನು ನೋಡುವ ಜನದ ವಿಡಿಯೋ ಇದೆ ನನ್ನ ಹತ್ರ ಈಗ. ಅಲ್ಲಲ್ಲ, ನಾವು ದಕ್ಷಿಣ ಕನ್ನಡದಲ್ಲಿದ್ದೀವಿ, ನಾನು ಅಲ್ಲಿಯವನೇ. ಒಂದು ಹೆಣ್ಣು ಮಗುವನ್ನು ಎತ್ಕೊಂಡು ಒಂದು ರಿಸಾರ್ಟ್ ಅಲ್ಲಿ ಹೋಗುವಾಗಲೂ ಸ್ವರ ಎತ್ತದಂತ ಒಂದು ಜನಗಳು ದಕ್ಷಿಣ ಕನ್ನಡದಲ್ಲಿ ಇರ್ಬೋದಾ? ನೋಡಿ, ಧರ್ಮಸ್ಥಳ ಅಂತ ಹೇಳಿದ್ರೆ ಅದು ಸಾಮಾನ್ಯ ಅಲ್ಲ, ನಿಮ್ಗೆ ಗೊತ್ತಿದೆ ಅಲ್ವಾ? ನೀವು ದಕ್ಷಿಣ ಕನ್ನಡದವರಲ್ವಾ? ನಿಮ್ಗೆ ಅಲ್ಲಿ ಏನು ನಡೀತಿದೆ ಅಂತ, ಏನ್ ನಡೆದಿದೆ ಅಂತ ನಿಮ್ಗೆ ಗೊತ್ತಿಲ್ವಾ? ನಾವ್ ಅದನ್ನು ಬಾಯಿ ಬಿಟ್ಟು ಹೇಳ್ಬೇಕಾ? ಇಷ್ಟು ಹತ್ಯೆಗಳಾಯ್ತು, ಅತ್ಯಾಚಾರ ಕೊಲೆ ಆಯ್ತು, ಪದ್ಮವಲ್ಲಿ ಇರ್ಬೋದು, ವೇದವಲ್ಲಿ ಇರ್ಬೋದು, ಅದರಲ್ಲಿ ಎಷ್ಟೆಷ್ಟು ಜನ ಸತ್ತಿದ್ದಾರೆ. ಸೌಜನ್ಯಲ್ಲಿ ಇರ್ಬೋದು, ಸಾಕ್ಷಿಗಳು ಈ ಸಾಕ್ಷ್ಯಗಳು ಯಾರು ಮಾತಾಡ್ತಾರೆ? ಅಲ್ಲಲ್ಲ, ಈ ಸಾಕ್ಷ್ಯಗಳು ಮಾತಾಡ್ತಾರೆ, ನಾಳೆ ಇನ್ನೊಂದು ಮಾತಾಡ್ತಾರೆ, ನಾಳ್ದು ಇನ್ನೊಂದು ಮಾತಾಡ್ತಾರೆ. ತಿಮ್ಮಾರೋಡಿ ಅವರೇ, ಈಗಲೂ ನೀವು ಹೇಳ್ತಾ ಇರುವ ಸಾಕ್ಷಿಗಳು ನೋಡಿದವರು ಇದ್ದಾರೆ, ಹೇಳಿದ್ದವರು ಇದ್ದಾರೆ, ಕೇಳಿದವರು ಇದ್ದಾರೆ. ಹೋಗುವಾಗ ನೋಡಿದವರು ಇದ್ದಾರೆ ನಮ್ಮ ಹತ್ರ. ಅದೇ ಈಗ ನೀವು ಒಂದು ಸಾಕ್ಷಿ ಪುರಾವೆಯನ್ನು ಒಂದು ಅರ್ಧ ಗಂಟೆ ಮುಂಚೆ ನಮ್ಗೆ ಕೊಟ್ರಿ, ಅದು ಪರಿಮಳ ಟೀಚರ್ ಬಗ್ಗೆ. ಪರಿಮಳ ಟೀಚರ್ ನಮ್ಮ ಮನೆಗೆ ಬಂದು ದಮ್ಮಯ್ಯದಕ್ಕೆ ಹಾಕಿದ್ದಾರೆ. ನಾನು ಕಂಪ್ಲೇಂಟ್ ಕೊಡ್ತೇನೆ. ಮತ್ತೆ ನನಗೆ ಒಂದೇ ಒಂದು ಕ್ವಶನ್ ನಿಮ್ಮ ಹತ್ರ. ಒಂದು ಕ್ವಶನ್, ನೀವೊಬ್ಬರೇ ಸತ್ಯಾತ್ಮರು, ನೀವು ಹೇಳಿದ್ದನ್ನೇ ನಾವು ನಂಬೇಕಾ, ಅಲ್ಲ ಇನ್ನೊಬ್ರು ಹೇಳಿದ್ದನ್ನು ನಾವೊಂದು ಪ್ರೆಸ್ ಆಗಿ ನಂಬೇಕಾ? ನೋಡಿ, ನಮ್ಮನ್ನು ನಂಬುವುದೇ ಬೇಡ, ನಿಮ್ಮ ಮುಂದೆ ದಾಖಲೆ ತಂದಿಡುವಾಗ ಗೊತ್ತಾಗ್ತದೆ. ಅಲ್ಲ, ಒಂದ್ ನಿಮಿಷ ತಿಮ್ರೋಡಿ ಸರ್. ಅಲ್ಲ, ನೀವು ಹೇಳುವ ಪ್ರಕಾರ ಎಲ್ಲರ ಸ್ಟೇಟ್ಮೆಂಟ್ಗಳು ಸುಳ್ಳು. ನಾನು ಹೇಳ್ತೀನಿ, ನಾನು ಈಗ ಪಾಯಿಂಟ್ ನಂಬರ್ 1 ಕನ್ಕ್ಲೂಷನ್ಗೆ ಬರ್ತೀನಿ. ಟೈಮ್ 1 ಇಂದ ಬರ್ತೀನಿ. ಎಲ್ಲರ ಸ್ಟೇಟ್ಮೆಂಟ್ಗಳು ಸುಳ್ಳು ಅಂತ ಹೇಳುವುದಿಲ್ಲ. ಟೈಮ್ಗಳು ಆ ಕಡೆ ಈ ಕಡೆ ಆಗಿರ್ಬೋದು, ಸುಳ್ಳು ಅಂತ ಹೇಳುವುದಿಲ್ಲ. ನಾನು ಯಾರು ಬೇಕಾದ್ರೆ ಮಾತಾಡ್ಲಿ, ನಾನು ಯಾಕೆ ಸುಳ್ಳು ಮಾತಾಡ್ಲಿಕ್ಕೆ ನಾನು ತಯಾರಿಲ್ಲ. 11 ವರ್ಷದಿಂದ ನಡೆದಂತ ಘಟನೆಯಿಂದಾಗಿ ಟೈಮ್ಗಳು ಆ ಕಡೆ ಈ ಕಡೆ ಆಗಿರ್ಬೋದು ವಿನಃ ನಾನು ನಿಮ್ಮ ಹತ್ರ ಆ ದಾಖಲೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಮತ್ತೆ ನಾವು ಆ ದಾಖಲೆ ಹುಡುಕುವ ಪ್ರಯತ್ನದಲ್ಲಿದ್ದೀವಿ, ಆ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದೀವಿ. ನೀವು ನನಗೆ ಯಾವ ಒಂದು ಜವಾಬ್ದಾರಿಯನ್ನು ನಮ್ಮ ಆಫೀಸಲ್ಲಿ ಹೊರಿಸಿ ಹೋಗಿದ್ದೀರಾ, ಆ ಜವಾಬ್ದಾರಿಯನ್ನು ನಾನು ನಿಮ್ಮೊಟ್ಟಿಗೆ ಹೆಗಲಿ ಕೊಟ್ಟು ತಕೊಂಡು ಆ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿದ್ದೀನಿ. ಆ ದಾಖಲೆ ಹುಡುಕಾಟದಲ್ಲಿ ನೀವು ನಮ್ಮ ಕೈಯಿಂದ ಏನು ತಗೊಂಡಂದು ಇದು ಇದೆಯಲ್ಲ, ಅದನ್ನು ಮಾಡಿ ನೀವು. ಅಲ್ಲಲ್ಲ, ನಾನು ಬರ್ತೀನಿ. ಆ ಹಂತಕ್ಕೆ ತಿಮ್ಮಾರೋಡಿ ಅವರೇ, ನಾನು ಆ ಹಂತಕ್ಕೆ ಬರ್ತೀನಿ. ಈಗ ಬನ್ನಿ. ಊಹಾಪೋಹಗಳು ಮಾತಾಡೋದ್ರಲ್ಲಿ ಅವ್ರು ಹೇಳ್ದ ಊಹಾಪೋಹಗಳಿಲ್ಲ ಸ್ವಾಮಿ. ಏನ್ ದಾಖಲೆ ಬೇಕು ನಿಮ್ಗೆ ಎಲ್ಲ ಕೊಡ್ತೇವೆ.
ನನಗೆ ಎಲ್ಲ ಒಂದು ಮುಚ್ಚಿಸಿದ್ದು ಕೋರ್ಟೆ ಹೇಳಿದಲ್ಲ, ಅಲ್ಲ ನೀವು ಯೋಗೀಶನೇ ಮುಚ್ಚಿಸಿದ್ದು ಅಲ್ಲ ಅಲ್ಲ ಅಂತ ಹೇಳಿ. ಹಾಗಾದ್ರೆ ಅವನ ಆರೋಪಿ ಅದಲ್ಲ. ಅಲ್ಲಲ್ಲ ನಾನು ಒಂದು ಹೇಳ್ತೀನಿ ಆರೋಪಿ ಅದಲ್ಲ. ತಿಮ್ಮರೋಡಿ ಅವರೇ ನಿಮ್ಗೆ ಯಾರು ಬೇಕು? ತಿಮ್ಮರೋಡಿ ಅವರೇ ನನ್ನ ಒಂದು ಕ್ವಶನ್ ಗೊತ್ತಿದೆ, ಯೋಗೀಶನಿಗೂ ಗೊತ್ತಿದೆ ಆರೋಪಿ ಯಾರು ಅಂತ ಹೇಳಿ. ಅವನನ್ನು ಪಡೆದ್ರೆ ಗೊತ್ತಾಗ್ತದೆ. ತಿಮ್ಮರೋಡಿ ಅವರೇ ನಾನು ಯಾರು ಬೇಕು ನಿಮ್ಗೆ? ತಿಮ್ಮರೋಡಿ ಅವರೇ ನಾವ್ ನಾನು ಹೇಳ್ಬೇಕಂತ ಇಲ್ಲ, ಮನೆಯವರು ಹೇಳ್ಬೇಕಂತ ಇಲ್ಲ, ಯಾರು ಹೇಳ್ಬೇಕು ಅಂತ ಇಲ್ಲ. ತಿಮ್ಮರೋಡಿ ಅವರೇ ನಾನು ಬೇಕಲ್ಲ. ತಿಮ್ಮರೋಡಿ ಅವರೇ ಕೊಟ್ಟಿದ್ದಲ್ಲ. ತಿಮ್ಮರೋಡಿ ಅವರೇ ನನ್ನ ಕ್ವಶನ್ ವೆರಿ ಸಿಂಪಲ್. ಈಗ ಇವತ್ತು ಸೌಜನ್ಯನ ಆತ್ಮದೊಟ್ಟಿಗೆ, ಸೌಜನ್ಯನ ತಾಯಿ ಒಟ್ಟಿಗೆ, ಸೌಜನ್ಯನ ಕುಟುಂಬದೊಟ್ಟಿಗೆ ಒಬ್ಬ ತಿಮ್ಮರೋಡಿ ಅಲ್ಲ, ನಾನು ಹೇಳ್ತಾ ಇದ್ದೀನಿ. ತಿಮ್ಮರೋಡಿ ನೀವು ಒಂದು ನಮ್ಮ ಒಂದು ಕಥೆಯಲ್ಲಿ ಇದೆಯಲ್ಲ, ರಕ್ತ ಬೀಜಾಸುರನ ತರ ಹುಟ್ಕೊಂಡಿದ್ರಿ ನೀವು. ಇವತ್ತು ಸಾವಿರಾರು ಲಕ್ಷಾಂತರ ತಿಮ್ಮರೋಡಿಗಳು ಹುಟ್ಕೊಂಡಿದ್ದಾರೆ ಸೌಜನ್ಯ ಒಟ್ಟಿಗೆ. ಈಗ ಸೌಜನ್ಯ ಹುಟ್ಟುಕೊಂಡು ಈ ಅತ್ಯಾಚಾರ ಮಾಡಿದ ಪಾಪಿಗಳನ್ನು ಹೇಗೆ ಸಂಹಾರ ಮಾಡ್ತೇವೆ ನೋಡಿ. ಅಲ್ಲಲ್ಲ, ಅವರಿಗೆ ಸಪೋರ್ಟ್ ನಿಂತವರನ್ನು ಕೂಡ ಬಿಡುದಿಲ್ಲ ನಾವು. ಅದೇ ನಾನು Support ಗೆ ನಿಂತವರನ್ನು ಅದನ್ನೇ ಇದೆಲ್ಲ ನಮ್ಗೆ ಹೇಗಾಗಿದೆ ಗೊತ್ತಾ? ಈ ತಿಮ್ಮರೋಡಿ ಅವರೇ, ಮಾಧ್ಯಮಗಳೆಲ್ಲ ಇದನ್ನು ಮುಗಿಸಿ ತಿಮ್ಮರೋಡಿ ಅವರೇ, ನಮ್ಮನ್ನು ಮುಗಿಸುವ ಯಾರು ಇಲ್ಲ. ತಿಮ್ಮರೋಡಿ ಅವರೇ, ನಾನು ನಿಮ್ಗೆ ದಾಖಲೆ ತಂದು ಕೊಡ್ತೇನೆ ನಿಮ್ಗೆ. ತಿಮ್ಮರೋಡಿ ಅವರೇ, ದಾಖಲೆ. ತಿಮ್ಮರೋಡಿ ಅವರೇ, ನೆಕ್ಸ್ಟ್ ಹಂತಕ್ಕೆ ಬರ್ತೀನಿ ನಾನು. ಈಗ ಸೌಜನ್ಯನ ತಾಯಿಗಾಗ್ಲಿ ಯಾರಿಗೂ ಒಂದು ಹೆದರಿಕೆ ಇಲ್ಲ. ಯಾಕಂದ್ರೆ ಅವರ ಒಂದು ಸೆಕ್ಯೂರಿಟಿಗೆ ಅವರೊಟ್ಟಿಗೆ ಯಾರಿಲ್ಲ ಹೇಳೋದು ಸ್ವಾಮಿ, ಯಾರಿಲ್ಲ ಹೇಳೋದು, ಯಾರಿಲ್ಲ ಹೇಳೋದು. ಇವತ್ತು ಮನೆಗೆ ಬಂದು ಇಬ್ರು ಬಿಳಿ ಹಾಳೆಗೆ ಸೈನ್ ಹಾಕೊಂಡು ಹೋಗಿದ್ದಾರೆ. ಇವತ್ತಿನ ಅವರಿಗೆ ಏನೋ ಬ್ಲಾಕ್ ಮ್ಯಾಜಿಕ್ ಮಾಡಿ ನೋಡಿ. ಇಲ್ಲಿ ಬದುಕಲಿಕ್ಕೆ ಕಷ್ಟ ಉಂಟು ಸ್ವಾಮಿ. ಸೌಜನ್ಯ ಬ್ಯಾನರ್ ಅಲ್ಲ ತಿಮ್ಮರೋಡಿ ಅವರೇ, ಅವರ ಫ್ಯಾಮಿಲಿ ಹೇಳೋದು ಕೇಳಿ. ಅವರ ಫ್ಯಾಮಿಲಿಯನ್ನು ಪಕ್ಕಕ್ಕಿಡು. ಅವರ ಫ್ಯಾಮಿಲಿ ರಾಜ್ಯ ಸರ್ಕಾರ ಸತ್ತಿದೆ, ಒಂದು ರಕ್ಷಣೆ ಕೊಡಿ ಅಂತ ಹೇಳಿದ್ರು, ಕೊಡಿದ್ರೆ ನಿಮ್ಮ ಹತ್ರ ಹೇಗೆ ಸ್ವಾಮಿ ಸತ್ಯ ಮಾತಾಡುದು?